ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸುವಂತ ಮುನ್ನುಗ್ತಾ ಇರುವಂತಹ ನಮ್ಮ ತಾಲೂಕಿನ ಒಬ್ಬ ಚಿಂತಕರು. ನಿಜವಾಗ್ಲೂ ಹೇಳಬೇಕಂದ್ರೆ ಅವರು ನಿಸ್ವಾರ್ಥ ಸೇವೆಗಳು. ಅನೇಕ ವಸತಿಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಸಿದವರಿಗೆ ಅನ್ನವನ್ನ ನೀಡ್ತಾ ಇದ್ದಾರೆ. ಅಭಿಮಾನಿಗಳನ್ನ ಹೆಚ್ಚಿಸ್ಕೊತಾ ಇದ್ದಾರೆ. ಇಂತಹ ಕ್ರೀಡಾಕೂಟಗಳಿಗೆ ತಾವು ಮುಂದೆ ಇದ್ದೇವೆ ಅಂತೇಳಿ ಹೆಜ್ಜೆ ಇಟ್ಟು ಮುಂಬರ್ತಾ ಇರುವಂತ ಪ್ರಗತಿ ಚಾಟಿ ಪಟ್ಟಣ ದರ್ಶನ ಅಧ್ಯಕ್ಷರಾಗಿರುವಂತ ಮುನೇಶ್ ಅಣ್ಣ ಅವರು ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಸರ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ಜೈ ಭೀಮ್ ಕಪ್ ಏನಿದೆ, ಈ ಒಂದು ಕಪ್ನ ವಿಶೇಷತೆ ಏನಂತಂದರೆ, ಇವತ್ತು ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಯ ಹರಿಕಾರ್ಯ ಅಂತ ನಾವು ಮನೆ ಮಾತಾಗಿರುವಂಥ ನಮ್ಮ ನಾಗೇಶ್ ಅಣ್ಣವರು, ಮಾಜಿ ಸಚಿವರು, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲರನ್ನು ಕೂಡ, ಕ್ರೀಡಾಪಟುಗಳನ್ನೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿಕ್ಕೆ ಅವ್ರು ಬಂದಿದ್ದಾರೆ. ಅವ್ರು ಬಂದಿರೋದು ನಮ್ಮ ಸೌಭಾಗ್ಯ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಅಷ್ಟು ಬೆನ್ನು ತಟ್ತಾರೆ. ಈಗಾಗಲೇ ತಮ್ಮ ಮಗ ಅವರ ಹೆಸರಲ್ಲಿ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತ ಏನು ಅನೌನ್ಸ್ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಆ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಅವನು ಸೇರಿಕೊಳ್ಳುವಂತೆ, ಆ ಸ್ಪೋರ್ಟ್ಸನ್ನು ಬೆಳೆಸ್ಕೊಳ್ಳುವಂಥ ನಿಟ್ಟಿನಲ್ಲಿ ತಾವು ಭಾಗಿಯಾಗಬೇಕು ಅಂತ ನಾನು ಕ್ರೀಡಾಪಟುಗಳಲ್ಲಿ ವಿನಂತಿ ಮಾಡ್ತೀನಿ. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಶಾಂಭಯ್ಯ ಅಣ್ಣವರು ಕೂಡ ಇವತ್ತು ಬಂದಿದ್ದಾರೆ. ಈ ಒಂದು ಟೂರ್ನಮೆಂಟ್ನ ಹರಿಕಾರ್ಯ ಅವರೇ ಆಯೋಜನೆ ಮಾಡಿರುವಂಥವ್ರು. ಅವ್ರಿಗೆ ಅದು ಹೆಂಗೆ ಐಡಿಯಾ ಬಂತು ಏನೋ ಗೊತ್ತಿಲ್ಲ. ಯಾವುದೇ ಟೂರ್ನಮೆಂಟ್ ನೋಡಿದ್ರು ಕೂಡ ಈ ತಾಲೂಕಲ್ಲಿ ಮೊದಲ ಸ್ಥಾನದಲ್ಲಿ ಅವ್ರು ಇರ್ತಾರೆ. ಅಣ್ಣ, ನಿಜವಾಗ್ಲೂ ಧನ್ಯವಾದಗಳು ನಿಮಗೆ. ಅವರು ಈ ಒಂದು ಪ್ರಥಮ ಬಹುಮಾನ ಅನ್ನೋದಕ್ಕಿಲ್ಲ, ಒಂದು ಪುಷ್ ಅಂತ ಹೇಳ್ತೀವಿ, ಅವರೇ ಮೇಯ್ನು. ಅವರು ಬಂದು ಪ್ರಥಮ ಬಹುಮಾನ ಕೊಡೋದು ಅದು ಸೆಕೆಂಡ್ರಿ. ಬಟ್ ಈ ಥರ ಒಂದು ಆಯೋಜನೆ ಮಾಡಬೇಕು ಅಂದಾಗ ಎಸ್ ನಾನಿದ್ದೀನಿ, ನೀವೇನು ಬೇಕಾದ್ರೂ ಮಾಡಿ, ನನ್ನ ಸಪೋರ್ಟ್ ಇರುತ್ತೆ ಅಂತ ಅವ್ರು ಬಂದಿದ್ದಾರೆ. ಅವ್ರು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಕೃತಜ್ಞತೆಗಳನ್ನ ತಳಿಸ್ಬೇಕು. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ನಮ್ಮ ಕೃಷ್ಣಣ್ಣ ಇದ್ದಾರೆ, ನಮ್ಮ ಗೊಳ್ಳಳ್ಳಿ ವೆಂಕಟೇಶಣ್ಣ ಇದ್ದಾರೆ, ನಮ್ಮ ಮೆಕ್ಯಾನಿಕ್ ಶ್ರೀಣಣ್ಣ ಇದ್ದಾರೆ, ಇನ್ನೂ ಹಲವಾರು ಗಣ್ಯಗಳಿದ್ದಾರೆ. ನಮ್ಮ ಆರ್ ಕೆ ಸಾಹೇಬ್ರು ಇದ್ದಾರೆ, ನಮ್ಮ ಜಮನಹಳ್ಳಿ ಕೃಷ್ಣಣ್ಣ ಇದ್ದಾರೆ, ಸ್ವರ್ಣಪ್ಪ ಸರ್ ಇದ್ದಾರೆ, ನಮ್ಮ ಕಿಲಗಾಣಿ ಮಂಜಣ್ಣವರು ಇದ್ದಾರೆ. ಆಮೇಲೆ ಆಯೋಜನೆ ಮಾಡೋರಲ್ಲಿ ನಮ್ಮ ಮೇಲೇರಿ ಯಲ್ಲಪ್ಪನವರು, ಅವ್ರು ಆಕ್ಚುಲಿ ಆಯೋಜನೆ ಮಾಡ್ತಾ ಇದೀವಿ ಈ ತರ ಒಂದು ಕಪ್ಪು ಬನ್ನಿ ಅಂತ ಕೇಳಿದ್ರು. ಬಟ್ ಇಲ್ಲಿ ನೋಡಿದ್ರೆ ಅವರೇ ದ್ವಿತೀಯ ಬಹುಮಾನ ಕೊಟ್ಟು ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗ್ಲೂ ಧನ್ಯವಾದಗಳು ಸರ್, ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈಗಾಗಲೇ ನಮ್ಮ ನಾಗೇಶ್ ಸರ್ ಹೇಳಿದ್ದಾರೆ, ಕ್ರೀಡೆ ಆಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ, ದೈಹಿಕವಾಗಿ, ಮಾನಸಿಕವಾಗಿ, ಓವರಾಲ್ ಆಗಿ ಆರೋಗ್ಯ ಒಂದು ದೃಷ್ಟಿ ಇಟ್ಕೊಂಡು ಸ್ಪೋರ್ಟ್ಸ್ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಈಗಾಗಲೇ ಅವರು ಹೇಳಿದ್ದಾರೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ಮೆಂಟಲ್ ಫಿಟ್ನೆಸ್ಸು, ಫಿಸಿಕಲ್ ಫಿಟ್ನೆಸ್ ಬರುತ್ತೆ. ಅದೇ ಜೊತೆಗೆ ನಮ್ಮ ಮೇಲೇರಿ ಅಣ್ಣವ್ರಿಗೆ, ನಮ್ಮ ಶಾಂಭಯ್ಯ ಅಣ್ಣವ್ರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕ್ರಿಕೆಟ್ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ರೆ, ಇನ್ನೂ ಸಣ್ಣ ಪುಟ್ಟ ಗೇಮ್ಸ್ಗಳಿದ್ರು ಕೂಡ ತಾಲೂಕಲ್ಲಿ ಇನ್ನು ಯಾರಿಗೋ ಸಿಗದೆ ಇರುವಂತ ಗೇಮ್ಸ್, ಈ ಕ್ರಿಕೆಟ್ ಕೆಲವರಿಗೆ ಅಂದಿರೋದಿಲ್ಲ, ಇನ್ಯಾವುದೋ ಸ್ಪೋರ್ಟ್ಸ್ ಅವ್ರಿಗೆ ರೀಚ್ ಆಗುತ್ತೆ. ಆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಒಂದು ಸಣ್ಣದಾದಂತ ಒಂದು ಗಮನ ಕೊಟ್ಟು ಪುಷ್ ಮಾಡಿದ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಸಹಕಾರ ಅಂತೂ ಎಲ್ಲ ಸ್ಪೋರ್ಟ್ಸ್ ಅವರು ಎಲ್ಲ ನಮ್ಮ ನಾಗೇಶಣ್ಣವರೆಲ್ಲ ಕೂಡ ಯಾವತ್ತು ಬೆನ್ತಟ್ಟಿ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅದ್ರ ಮೇಲೆ ಕೂಡ ತಾವು ಗಮನ ಹರಿಸ್ಬೇಕು. ನಾವು ಕೂಡ ಏನೋ ನಮ್ಮ ಒಂದು ಸಣ್ಣದಾದಂಥ ಒಂದು ಸಪೋರ್ಟ್ ಸಿಗೋ ಥರ ಪ್ಲಾನ್ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಗಣ್ಯರನ್ನು ಕರೆಸಿ, ಆ ಗಣ್ಯರ ಜೊತೆ ನಮಗೂ ಕೂಡ ಒಂದು ಸ್ಥಾನಮಾನವನ್ನು ಕೊಟ್ಟು ಏನು ವ್ಯವಸ್ಥೆಯನ್ನು ಮಾಡಿರ್ತಾರೋ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ಪೋರ್ಟ್ಸ್ ಪ್ಲೇಯರ್ ಎಲ್ಲರೂ ಏನೇ ಆಡ್ತಿದೆ ಚೆನ್ನಾಗಿ ಆಡಿ, ಸ್ಪೋರ್ಟಿವ್ ಆಗಿ ಆಡಿ, ಯಾವುದು ಜಿದ್ದಾಜಿದ್ದಿಲ್ಲದೆ ಸ್ಪೋರ್ಟ್ಸ್ ಇವಾಗ ತಗೊಂಡು ಕೇಳಿಸುತ್ತೆ, ಯಾವುದೇ ಜಿದ್ದಾಜಿದ್ದಿ ಇಲ್ಲದೆ ಸ್ಪೋರ್ಟ್ಸ್ ಇವಾಗ ತಗೊಂಡು ಸಾಹೇಬ್ರು ಹೇಳ್ತಾ ಇದ್ರು, ಯಾವುದೇ ಭೇದ ಭಾವ ಇರೋದಿಲ್ಲ, ಒಂದು ಬಾಂಧವ್ಯ ಬೆಳೆಯುತ್ತೆ, ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ರು. ಆ ರೀತಿಯಲ್ಲಿ ತಾವೆಲ್ಲ ಕೂಡ ಆಡಿ ಬಹುಮಾನವನ್ನು ಗೆಲ್ಲಬೇಕು. ಈಗಾಗಲೇ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು ತೃತೀಯ ಬಹುಮಾನ ಅಂತ ಹೇಳ್ಬಿಟ್ಟು, ನಾನು ಯಲ್ಲಪ್ಪ ಸರ್ ಅವ್ರ ಹೇಳ್ದೆ, ಏನಾದ್ರು ಆ ಥರ ಇದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಸರ್, ನಾನು ಒಂದು ಸಣ್ಣದಾದ ಸಹಾಯ ಮಾಡ್ತೀನಿ ಅಂತ. ಇಲ್ಲ ಬರ್ತಿಲ್ಲ ಅದೇ ಹೇಳಿದ್ವಿ. ಸೊ ಹಾಗಾಗಿ ನಾನು ಸದಾ ಸಿದ್ಧನಾಗಿರ್ತೀನಿ ಅಂತ ಹೇಳ್ತಾ, ನಮ್ಮ ಎಲ್ಲ ವೇದಿಕೆ ಮೇಲೆ ಇರುವಂಥ ಹಿರಿಯ ಗಣ್ಯರಿಗೆ, ನಮ್ಮ ನಾಗೇಶ್ ಅಣ್ಣವರಿಗೆ, ಶಾಂಭಯ್ಯ ಅಣ್ಣವರಿಗೆ, ಹಲವಾರು ಮುಖಂಡರಿಗೆಲ್ಲ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.